ಮಾ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಇನ್ನು ಫ್ರೈಡೇ ಲಾಗ್ ಇರುತ್ತೆ. ಇನ್ನು ಇವತ್ತೆಲ್ಲ ಏನಾಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡ್ದೇನೆ ವಾಚ್ ಮಾಡಿ ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ಮಾರ್ನಿಂಗ್ ಟಿಫನ್ ಬಂದು ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಊರಲ್ಲಿ ಹೆಂಗೆ ಅಂದರೆ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಏನಾರು ಮಾಡ್ತಂದರೆ ಮೊಸರನ್ನ ಅದ್ರ ಜೊತೆಗೆ ಸ್ವಲ್ಪ ಮಾಡ್ತಾರೆ. ನಾನು ಅಲ್ಲ ಅಷ್ಟಾಗಿ ಮಾಡಲ್ಲ, ಮಾಡೋದು. ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಮೊಸರನ್ನ ಕೂಡ ಮಾಡ್ತಾ ಇದ್ದೀನಿ. ಚುಪ್ಪಲ್ಲಿ ಊಟ ಮಾಡ್ತೀಯಾ? ಇನ್ನು ಧನ್ವಿ ಹೊರಗಡೆ ಬಂದು ಕಾಯಿ ಚುಪ್ಪನ್ನ ಹಾಕಿದ್ವಿ, ಅದರಲ್ಲಿ ಆಟಾಡ್ತಾ ಇದ್ದಾಳೆ. ಇನ್ನು ನಾವು ಕೂಡ ಚಿಕ್ಕದ್ರಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಿದ್ವಿ, ಚುಪ್ಪಲ್ಲೇ ಜಾಸ್ತಿ ಆಟಾಡ್ತಾ ಇದ್ದಿತ್ತು. ಹಾಗಾಗಿ ಅದನ್ನು ಕೊಡೋಣ ಅಂತ ಇಟ್ಟಿದ್ದು. ಊರ ಕಡೆ ಎಲ್ಲ ತೊಗೋತಾರೆ ಕಾಯಿ ಚುಪ್ಪನ್ನ, ಹಾಗಾಗಿ ಜೋಡಿ 2 ರೂಪಾಯಿನ 3 ರೂಪಾಯಿ ಇರುತ್ತೆ, ಒಂದೊಂದು ಕಡೆ ಕೆಜಿ ಲೆಕ್ಕ ತೊಗೋತಾರೆ. ಇನ್ನು ಈ ಕಡೆ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜನ್ನ ಮನೇಲೇ ರೆಡಿ ಮಾಡಿ ಇಟ್ಟಿರ್ತಾರೆ ನಮ್ಮತ್ತೆ. ಹಾಗಾಗಿ ಅದನ್ನು ಇನ್ನು ಗೊಜ್ಜು ಇರುತ್ತಲ್ಲ, ಅದಕ್ಕೇನೇನು ಮಾಮೂಲಿ ಕಡಲೆಬೀಜ ಕಡಲೆಬೇಳೆ ಎಲ್ಲ ಹುರಿದ್ಬಿಟ್ಟು ಇನ್ನು ಒಣಮೆಣ್ಸಿಕಾಯಿ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ಮಾಡ್ತೀವಲ್ಲ ಪುಡಿ ಹಾಕ್ತೀವಲ್ಲ ಅದರ ಬದಲು ಗೊಜ್ಜು ಹಾಕೋದು. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಖಾರ ಪುಡಿನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೊಬ್ಬರಿ ಮಾಮೂಲಿ, ಆಮೇಲೆ ಎಳ್ಳು ಬೇಕಿದ್ರೆ ಹಾಕೋಬೋದು. ಇನ್ನು ಆಲ್ಮೋಸ್ಟ್ ಎಳ್ಳಂತೂ ಹಾಕ್ತಾರೆ, ಹೊರಗಡೆ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ ಎಳ್ಳು ಹಾಕೇ ಇರ್ತಾರೆ. ಹಾಗಾಗಿ ಇನ್ನು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಪುಳಿಯೋಗರೆನ ಕಲಿಸ್ಬಿಟ್ಟು ಮೊಸರನ್ನ ರೆಡಿ ಮಾಡಿಟ್ರೆ ಯಾವಾಗ ಬೇಕು ಅವಾಗ ತಿನ್ಕೊಂಡ್ಬಿಡ್ತಾರೆ. ಇನ್ನು ಮುಂಚೆ ಎಲ್ಲ ನಮ್ಮ ಮಾವು ಸ್ವಲ್ಪ ಲೇಟಾಗಿ ತಿಂಡಿ ತಿಂತಾಯಿದ್ರು. ಇನ್ನು ಅವ್ರಿಗೆ ಶುಗರ್ ಇರೋದ್ರಿಂದ ಬೇಗ ಹೊಟ್ಟೆ ಶೀತಲ, ಹಾಗಾಗಿ ತಡಿಯೋಕ್ಕಾಗಲ್ಲ, ಸುಸ್ತಾಗಿಬಿಡ್ತಾರೆ. ಹಾಗಾಗಿ ಬೇಗ ಟಿಫನ್ ತಿನ್ಕೊತಾರೆ. ಹಾಗಾಗಿ ಫಸ್ಟು ಟಿಫನ್ನ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಟಿಫನ್ನೆಲ್ಲ ಬೇಗ ಮುಗಿಸ್ಕೊಂಡ್ರೆ ಬೇರೆ ಕೆಲಸನೂ ಕೂಡ ಬೇಗ ಆಗ್ತವೆ. ಟಿಫನ್ ನಾವು ಮಾಡೋದೇ ಲೇಟ್ ಆಗಿಬಿಟ್ರೆ ಇನ್ನು ಆಮೇಲೆ ಕೆಲಸನೂ ಕೂಡ ಎಲ್ಲ ಲೇಟ್ ಆಗಿಬಿಡ್ತವೆ. ಹಾಗಾಗಿ ಫಸ್ಟ್ ಟಿಫನ್ನ ರೆಡಿ ಮಾಡ್ತೀನಿ. ಇವಾಗ ಎಲ್ಲ ಇಲ್ಲ ಐತಲ್ಲ ಮೊಸರು ಇಲ್ಲ ಅಂತ ಬರೀ ಪುಳಿಯೋಗರೆ ಇದು ಮೊಸರು. ಇನ್ನು ಆವಾಗಲಿಂದ ಧನ್ವಿ ಚುಪ್ಪನ್ನ ಎಲ್ಲ ರೆಡಿ ಮಾಡಿಕೊಂಡು ಸ್ಟವ್ ಮೇಲೆ ತಂದು ಇಡ್ತಾ ಇದ್ದಾಳೆ. ಇದಕ್ಕೇನಾದರೂ ಹಾಕು, ಏನಾದರೂ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಅಂತ. ಇನ್ನು ಮಾರ್ನಿಂಗ್ ಟೈಮ್ ನಮ್ಮನೇಲಿ ಡೈಲಿ ಎಲ್ಲಿ ಪಪ್ಪಾಯ ಹಣ್ಣು ಇದ್ದೇ ಇರುತ್ತೆ, ತಿಂತಾರೆ. ಹಾಗಾಗಿ ಮಾವ ಡೈಲಿ ತರ್ತಾರೆ. ಸಿಕ್ಕಿದ್ರೆ ಎಷ್ಟು ದೊಡ್ಡದಾಯ್ತು ಅಷ್ಟು ದೊಡ್ಡದು ಕೂಡ ತರ್ತಾರೆ. ಚಿಕ್ಕ ತೊಗೊಬನ್ನಿ ಅಂತ ಹೇಳ್ತೀವಿ, ಒಂದೇ ಸರಿ ತಿನ್ನೋಕ್ಕಾಗಲ್ಲ ಅಂತ, ಆದರೂ ಕೇಳಲ್ಲ ಅವರು. ಅವ್ರಿಗೆ ಪಪ್ಪಾಯ ಹಣ್ಣು ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಅದಕ್ಕೆ ಅಡುಗೆ ಮಾಡ್ತೀನಿ ಅಂತ. ಉಪ್ಪು ಏನಕ್ಕೆ ಹಾಕ್ತಾರೆ? ಸುಮ್ಮನೆ ಚಿನಿ. ಕೈ ಆಡ್ಬೇಡ, ಬಿಡು ಅದನ್ನ, ಬಿಡು ಚಿನಿ. ಏನಕ್ಕದು ತಿಂತೀಯಾ? ಫ್ರೆಂಡ್ಸ್, ಇದು ಇಡ್ಲಿಗೆ ಅಕ್ಕಿ ನೆನೆಸಿದ್ದಾರೆ ಅಮ್ಮ. ಏನು ಟಿಫನ್ ಕೂಡ ರೆಡಿ ಆಯಿತು. ಇನ್ನು ಟಿಫನ್ ಮುಗಿಸ್ಕೊಂಡು ಪಾತ್ರೆ ವಾಶ್. ಇನ್ನು ಪುಳಿಯೋಗರೆ ಚಿತ್ರಾನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಬೇಗ ಕೂಡ ಕೆಲಸ ಆದರೆ ಅಕಸ್ಮಾತ್ ಬಟ್ಟೆ ಏನಾದರೂ ಮೇಲೆ ಒಣಗಾಕಿದ್ರೆ ಅದನ್ನು ಕೂಡ ಎತ್ಕೊಂಬಂದುಬಿಡ್ತೀನಿ. ಟೈಮ್ ಏನಾದರೂ ಇದ್ದರೆ ಬೇಗ ಕೆಲಸ ಮುಗಿದ್ರೆ ನಮಗೂ ಕೂಡ ಫ್ರೀ ಆಗುತ್ತಲ್ವ. ಹಾಗಾಗಿ ಇನ್ನೇನು ಸಂಜೆ ಹಾಕಿದ್ರೆ ಬೆಳಗ್ಗೆ ಅಷ್ಟರೊಳಗೆಲ್ಲ ಸೆಕೆಗೆಲ್ಲ ಒಣಗಿರ್ತಾವಲ್ಲ ಬಟ್ಟೆ, ಹಾಗಾಗಿ ತಗೊಂಡೋಗಿ ಮಡಿಸಿಟ್ಬಿಟ್ರೆ ಅದು ಕೆಲಸನ ಮುಗ್ದೋಗ್ಬಿಡುತ್ತೆ.
ಇನ್ನು ತಿಂಡಿನೂ ಕೂಡ ತಿಂದಾಯಿತು. ಇನ್ನು ಸ್ನಾನ ಕೂಡ ಮಾಡಬೇಕಲ್ಲ. ಇವತ್ತು ಶುಕ್ರವಾರ, ಪ್ರತಿ ಶುಕ್ರವಾರ ನಮ್ಮೂರಲ್ಲಿ ಏಕೀಕೆರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಅತ್ತೆ ವಾರ. ಇನ್ನು ನಾವು ಊರಲ್ಲಿದ್ದರೆ ನಾವು ಕೂಡ ಹೋಗ್ತೀವಿ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡೋಣ ಅಂತ. ಇನ್ನು ಹಾಗೆ ಸ್ನಾನ ಮಾಡಿದ್ರೆ ಫುಲ್ ಡ್ರೈ ಆಗೋಗುತ್ತೆ ಹೇರು. ಹಾಗಾಗಿ ಇಲ್ಲಿ ಬಂದು ಉಪ್ಪು ನೀರು ಸ್ವಲ್ಪ ರಫ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಆಮೇಲೆ ಸರಿಯಾಗುತ್ತೆ ಅಂತ. ಹಾಗಾಗಿ ಧನ್ವಿಗೂ ಕೂಡ ಎಣ್ಣೆ ಹಚ್ಬಿಟ್ಟು ನಾನು ಹಚ್ಕೋತಾ ಇದ್ದೀನಿ. ಟಿಫನೆಲ್ಲ ಮುಗಿತಲ್ಲ, ಟೀಗೂ ಕೂಡ ಇಟ್ಟಿದ್ದೀನಿ. ಟೀನ ಕುಡಿದು ಇನ್ನು ಫ್ರೆಶ್ ಅಪ್ ಆಗಬೇಕು. ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಇನ್ನು ಉರಿ ಹಾಕಿದ್ದಾರೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಇನ್ನು ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಮಾಡಬೇಕು. ಇವತ್ತು ಬಂದು ತರಕಾರಿ ಸಾಂಬಾರು. ಏನು ತರಕಾರಿ ಸಾಂಬಾರು ಮಾಡೋದಂತ ಇನ್ನೂ ಗೊತ್ತಿಲ್ಲ, ನೋಡೋಣ. ಇನ್ನೇ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ದೇವ್ರ ದೀಪನ ಹತ್ತಿಸ್ಬೇಕು. ಧನ್ವಿ ರೆಡಿ ಆಗಿದ್ರೆ ಸ್ನಾನ ಮಾಡಿ ಅವಳೇ ಹತ್ತಿಸ್ತಾಳೆ. ಇನ್ನು ಅವಳು ಕೂಡ ಇವತ್ತು ಸ್ನಾನ ಮಾಡಿರಲಿಲ್ಲ ಬೇಗ. ಹಾಗಾಗಿ ಇವತ್ತು ನಾನೇ ದೇವ್ರ ದೀಪ ಹತ್ತಿಸ್ಬಿಡೋಣ ಅಂತ ಹತ್ತಿಸ್ತಾ ಇದ್ದೀನಿ. ಅವಳು ಸಂಜೆ ಸ್ನಾನ ಮಾಡ್ತೀನಿ ಅಂದ್ಲು. ಹಾಗಾಗಿ ಇನ್ನು ನಾನು ಪೂಜೆನೆಲ್ಲ ಮುಗಿಸಿ ಹೊರಗಡೆ ಬಂದು ಅದನ್ನು ನೋಡಿದ್ರೆ ಹಿಂದೆ ನಮ್ಮನೆ ಹಿಂದೆನೇ ಸ್ಕೂಲ್ ಇದೆ. ಅಲ್ಲಿ ಇವಾಗ ಹಾಲಿಡೇಸ್ ಅಲ್ವಾ, ಹಾಗಾಗಿ ಸಮ್ಮರ್ ಕ್ಯಾಂಪ್ ನಡೀತೈತೆ. ಹಾಗಾಗಿ ಮಕ್ಕಳೆಲ್ಲ ಸೇರ್ಕೊಂಡು ಅಲ್ಲಿ ಆಟ ಆಡ್ತಿರ್ತಾರೆ ಅಲ್ಲ, ಹಾಗಾಗಿ ಅವರು ಕೂಡ ಹೋಗಿದ್ದಾರೆ. ಅಲ್ಲಿ ಇದ್ದಾಳ ಇಲ್ವಾ ಅಂತ ನೋಡ್ತಾ ಇದ್ದೆ. ಇನ್ನು ಮೊದಲೆಲ್ಲ ಧನ್ವಿ ಏನಂದರೆ ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಯಾರು ಕರೆದ್ರೂ ಹೋಗ್ತಾ ಇರಲಿಲ್ಲ. ಇವಾಗಂದರೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಆಚೆ ಎಲ್ಲ ಓಡಾಡ್ತಾಳೆ. ಒಬ್ಬರೇ ಯಾರಾದರೂ ಇದ್ರೆ ಅವ್ರ ಜೊತೆ ಇದ್ದರೆ ಸಾಕು, ಹೊರಗಡೆ ಹೋಗಿ ಆಟಾಡ್ಕೊಂಬರ್ತಾಳೆ. ಇದು ನುಗ್ಗೆ ಸೊಪ್ಪು. ಪಪ್ಪಾಯ ಹಣ್ಣು ಬಿಟ್ಟಿದೆ. ಇದು ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಚೆನ್ನಾಗಿಲ್ವೋ ಗೊತ್ತಿಲ್ಲ, ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಇನ್ನು ಸ್ವಲ್ಪ ಎಡಿಟ್ ಮಾಡೋದಿತ್ತು, ಹಾಗಾಗಿ ಎಡಿಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಇವಾಗ ಸೆಕೆ ಕೂಡ ಜಾಸ್ತಿ ಇದೆಯಲ್ಲ, ಹಾಗಾಗಿ ಫ್ಯಾನ್ ಹಾಕೊಂಡು ಕುತ್ಕೊತಾ ಇರೋದೆ. ಫ್ಯಾನ್ ಅಡಿಯಿಲ್ಲ ಅಂದರೆ ಆಗೋದಿಲ್ಲ. ಸೆಕೆ ಅಂತೂ ತುಂಬ ಆಗುತ್ತೆ. ಇನ್ನು ಅಡುಗೆ ಮಾಡ್ತು ಅಂದರೆ ಇನ್ನು ಅಡುಗೆ ಎಲ್ಲ ಮಾಡ್ತಿದ್ದಾಗ ಜಾಸ್ತಿ ಸೆಕೆ ಆಗುತ್ತಲ್ಲ, ಅಡುಗೆ ಎಲ್ಲ ಮುಗಿಸಿದ ತಕ್ಷಣ ಫ್ಯಾನ್ ಮುಂದೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಸ್ಲ್ಯಾಬಲ್ಲೆಲ್ಲ ಬಾಕ್ಸ್ಗಳು ಕ್ಲೀನ್ ಮಾಡ್ತೀನಿ, ಸೋಪಿಂದ ಒರೆಸ್ತೀನಿ, ಎತ್ಕೊಡು ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ಎತ್ಕೊಡ್ತಾಯಿದ್ದೆ. ಅವರು ಈ ಕಡೆ ಒರೆಸ್ಕೊಡ್ತಾಯಿದ್ರು. ಇನ್ನು ಇವತ್ತಿನ ಅಡುಗೆ ಬಂದು ತೊಂಡೆಕಾಯಿ ಸಾಂಬಾರು ಮತ್ತು ರೈಸು, ಮುದ್ದೆ. ಇನ್ನು ಊರ ಕಡೆ ತೊಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿ. ಅಲ್ಲೇ ತೊಂಡೆಕಾಯಿ ತುಂಬ ಇಷ್ಟ. ನಾನು ಅಕಸ್ಮಾತ್ ಊರಿಗೆ ಹೋದಾಗ ಅಲ್ಲಿದ್ದಾಗ ಎಲ್ಲ ತಂದು ಕೊಡ್ತಾರೆ. ಅವಾಗ ತಂದಿದ್ರೆ ನಾನು ಕೂಡ ಇಲ್ಲಿಗೆ ಎತ್ಕೊಂಬರ್ತೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಪುಳಿಯೋಗರೆನೇ ಇತ್ತಲ್ಲ, ಧನ್ವಿ ಪುಳಿಯೋಗರೆ ತುಂಬ ಇಷ್ಟಪಡ್ತಾವೆ ಒಂದೊಂದು ಟೈಮು. ಹಾಗಾಗಿ ಅದನ್ನೇ ತಿಂತೀನಿ, ಪುಳಿಯೋಗರೆ ಹಾಕ್ಕೊಡು ಅಂತ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ. ಇನ್ನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟಿಂದನೇ ಯಾರೂ ಕಲ್ತಿರಲ್ಲ, ಹಾಗಾಗಿ ನಾನು ಒಂದೊಂದಾಗಿ ತುಂಬಾ ತಿಳ್ಕೊತ ಬಂದಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ. ಇನ್ನು ವಿಡಿಯೋನ ನಾನು ಇನ್ನು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು 5 o'clock ಏನೋ ಆಗಿದೆ. 5 o'clock 4:30 ಏನೋ ಆಗಿದೆ, ಟೈಮ್ ನೋಡಿಲ್ಲ. ಇನ್ನು ನಾಳೆ ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಆಚೆಗೆ ಹಾಕ್ಬಿಟ್ಟು ಪಾತ್ರೆ ವಾಷಿಂಗ್ ಮಾಡಬೇಕು. ಇನ್ನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಬೇಕು. ನಾಳೆ ಸಾಟರ್ಡೆ ಅಲ್ವಾ, ಪೂಜೆ ಎಲ್ಲ ಇರುತ್ತೆ. ಇನ್ನು ಡಿಕಾಕ್ಷನ್ ಕೂಡ ಖಾಲಿ ಆಗಿತ್ತು. ಫಸ್ಟು ಡಿಕಾಕ್ಷನ್ ಹಾಕ್ಬಿಟ್ಟು ಆಮೇಲೆ ಸ್ಲ್ಯಾಬ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಪಾತ್ರೆನ ವಾಶ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ, ಕಿತ್ತರಮ್ಮ ದೇವಸ್ಥಾನಕ್ಕೆ. ಅದಕ್ಕೆ ನಾನು ರೆಡಿ ಆಗ್ತಿದ್ದೆ. ಹಾಂ,
ಇನ್ನೇನು ನಾವು ಕೂಡ ದೇವಸ್ಥಾನಕ್ಕೆ ಹೊರಟಿದ್ವಿ. ಟೈಮ್ ಬಂದು 6:30 ಏನೋ ಆಗಿದೆ. ನಮ್ಮ ಮನೆಯಿಂದ ಏನು ಸ್ವಲ್ಪ ಹತ್ರನೇ, ಅಷ್ಟೊಂದೇನು ದೂರ ಇಲ್ಲ ದೇವಸ್ಥಾನ. ಹಾಗಾಗಿ ಒಂದು 1/4 ಗಂಟೆಗೆಲ್ಲ ಹೋಗಿ ಬಂದುಬಿಡ್ಬೋದು. ಬೇಗನೂ ಕೂಡ ಪೂಜೆ ಮಾಡಿಕೊಡ್ತಾರೆ. ಸೈಡಿ ಬಾ. ಮೊದಲು ದೇವಸ್ಥಾನದಲ್ಲಿ ಗಾರೆ ಏನೂ ಹಾಕಿರಲಿಲ್ಲ, ಮಣ್ಣಿನ ನೆಲನೇ ಇತ್ತು. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಗಾರೆ ಎಲ್ಲ ಹಾಕಿಬಿಟ್ಟು ಆಲ್ಟ್ರೇಷನ್ ಎಲ್ಲ ಮಾಡಿ ಮುಂದೆಲ್ಲ ಪೇಂಟ್ ಹೊಡೆದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮೂರಲ್ಲಿ ಈ ಕೇರಮ್ಮನ ದೇವಸ್ಥಾನದಲ್ಲಿ ವರ್ಷ ಜಾತ್ರೆ ನಡೆಯುತ್ತೆ. ಅದು ಯಾವ ಟೈಮಲ್ಲಿ ಅಂದರೆ ಯುಗಾದಿ ಹಬ್ಬ ಆಗಿ ಒಂದು ವಾರಕ್ಕೆಲ್ಲ ಜಾತ್ರೆ ನಡೆಯುತ್ತೆ, ತುಂಬ ಜೋರಾಗಿ ನಡೆಯುತ್ತೆ, ಚೆನ್ನಾಗಿರುತ್ತೆ. ಈ ಸರಿ ನಾವು ಹೋಗೋಕ್ಕಾಗಲಿಲ್ಲ, ಧನ್ವಿಗೆ ಎಕ್ಸಾಮ್ ಇದ್ದಿದ್ದರಿಂದ. ಪ್ರತಿ ವರ್ಷವೂ ಜಾತ್ರೆಗೆ ಮಿಸ್ಸೇ ಮಾಡ್ತಾ ಇರಲಿಲ್ಲ, ಜಾತ್ರೆಗೆ ಬರ್ತಿದ್ವು. ಈ ಸರಿ ಹಬ್ಬಗಳು ಸ್ವಲ್ಪ ಬೇಗ ಬಂದಿದ್ದರಿಂದ ಜಾತ್ರೆಗೆ ಬರೋಕ್ಕಾಗಲಿಲ್ಲ, ಎಕ್ಸಾಮ್ ಟೈಮ್ ಅಲ್ವಾ, ಹಾಗಾಗಿ. ಗಟ್ಟಿಯಾಗಿ ಕಟ್ಟಿದ್ದಾರಾ? ಅದರಲ್ಲಿ ಕುತ್ಕೋಚಿನಿ. ಮಾತಾಡು. ನಾನು ಇಟ್ಕೊಂಡು ಇಲ್ಲಿ ಸುತ್ತ ಎಲ್ಲ ಜೋಕಲ್ಲಿ ಇದು ಸೀರೆ ಎಲ್ಲ ಕಟ್ಟಿರ್ತಾರಲ್ಲ, ಅದ್ರ ಜೋಕಲ್ಲಿ ಆಡ್ತಾವೆ ನೋಡಿಲಿ. ಮಾ ಮಾ ಬಿಟ್ಟರೆ ಇಲ್ಲೇ ಆಟ ಆಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಬಂದಿದ್ವಿ, ಒಳಗಡೆ ಕರೆಂಟ್ ಇಲ್ಲ, ಇನ್ನೂ ಪೂಜೆ ಮಾಡ್ತಲ್ಲ ಅನ್ಸುತ್ತೆ. ಪೂಜೆ ಮುಗಿಸ್ಕೊಂಡು ಅದೇ ಹಿಡ್ಕಲ್ಲ ಚಿನಿ, ಅದೇ ಹೇಳಿದಾಗ ಕರೆಂಟ್ ಹೋಗೈತೆ ಅಂತ, ಏನು ಕಾಣಿಸೋದಿಲ್ಲ, ಏನು ಕಾಣಿಸ್ತಿಲ್ಲ. ಇದು ಇಟ್ಕೊ, ಇಲ್ಲಿ 1 ನಿಮಿಷ ಇಡ್ತೀನಿ. ಕೊಡೋಗಲ್ಲ, ಚಳಿದೆ ಕುಂಕುಮ. ಎಷ್ಟು ಕೊಟ್ಟಿದ್ದೀನಿ ಬೇಕಾ? ಇನ್ನು ಒಳಗಡೆ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಿದ್ವಿ. ಇನ್ನು ಇಲ್ಲೊಂದು ತುಳಸಿ ಇದೆ, ತುಂಬ ಚೆನ್ನಾಗಿ ಬಂದಿತ್ತು, ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಜಾಸ್ತಿ ದೊಡ್ಡದಾಗಿತ್ತು ಅಂತ ಇವಾಗ ಚಿಕ್ಕದಾಕಿದ್ದಾರೆ. ಇನ್ನು ಧನ್ವಿಗೆ ತುಳಸಿ ಕಟ್ಟೆ ಸಖತ್ ಇಷ್ಟ, ಎಲ್ಲಾದರೂ ಕಿತ್ಕೊಂಡು ತಿಂತಾ ಇರ್ತಾಳೆ. ಜಾಸ್ತಿನೂ ಕೂಡ ತಿನ್ನಬಾರ್ದು, ಹೀಟ್ ಅಲ್ವಾ, ಹಾಗಾಗಿ. ಇನ್ನು ದೇವಸ್ಥಾನದಿಂದ ಆಚೆ ಬಂದಮೇಲೆ ಸ್ವಲ್ಪ ತಲೆ ಕೂತಿದ್ದು ಇನ್ನು ಮನೆಗೆ ಹೋಗಬೇಕು. ಇನ್ನು ರೋಡ್ ಸೈಡಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಹೋಗ್ತೀವಿ. ಹೌದಾ?
ಇನ್ನು ಇಲ್ಲೂ ಕೂಡ ಪೂಜೆ ಆಯಿತು. ಇನ್ನು ದೀಪಗಳನ್ನ ಹಚ್ಚಿಸ್ತಾರೆ. ಇಷ್ಟು ದೀಪಗಳು ಅಂತ ಹೊರಗಡೆ ಮತ್ತು ಒಳಗಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಒಂದು 7 ಗಂಟೆ ಹಂಗೆ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಇನ್ನೊಂದು 10 ನಿಮಿಷ ಇದ್ಬಿಟ್ಟು ದೀಪ ಹಚ್ಚಿಸಿ ಆಮೇಲೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ ದೀಪಗಳನ್ನ ಹತ್ತಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಇಲ್ಲೂ ಕೂಡ ಪ್ರತಿ ಶುಕ್ರವಾರ ಜೋರಾಗಿ ಪೂಜೆನೆಲ್ಲ ಮಾಡಿ ದೀಪಗಳನ್ನ ಹಚ್ಚಿಸ್ತಾರೆ. ಯಾರು ಬರ್ತಾರೆ ಅವ್ರಿಗೆಲ್ಲ ದೀಪ ಹಚ್ಚಿಸಿ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಇನ್ನು ನಾವು ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರಲ್ಲೇ ಇರ್ತೀವಲ್ಲ, ಇಲ್ಲಿ ಊರಿಗೆ ಬಂದಾಗ ಈ ದೇವಸ್ಥಾನಗಳಿಗೆ ಬರ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಈ ಥರ ಎಲ್ಲ ಮಾಡ್ತಾರೆ ಅಂತ. ಹಾಗಾಗಿ ದೀಪಗಳನ್ನ ಕೂಡ ಹಚ್ಚಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಪೂಜೆ ಮಾಡಿದ್ದು, ದೀಪ ಹಚ್ಚಿದ್ದೆಲ್ಲ ಖುಷಿ ಆಯಿತು. ಅದು ಜೋಡಿಸಿದ್ದಲ್ಲ ಅದೇ ಕಡೆಗೆ ಇರಲಿ, ಮುಖ ಯಾವ ಕಡೆಗೆ ಜೋಡಿಸಿದ್ದು ಅದೇ ಕಡೆಗೆ. ದೇವ್ರ ಫೋಟೋ ಎಲ್ಲ ಸೇಲ್ ಮಾಡಿದ್ರೆ ದೇವ್ರ ಫೋಟೋ ದೀಪ ಬೀಳುತ್ತೆ. ಇನ್ನು ಒಳಗಡೆ ದೀಪ ಹಚ್ಚಿದೈತಿ, ಇನ್ನು ಹೊರಗಡೆದು ದೀಪ ಹಚ್ಚಿಸ್ಬೇಕು, ಇನ್ನೊಂದು 10 ನಿಮಿಷ ಇರಿ ಅಂತ ಅಂದಿದ್ರು. ಹಾಗಾಗಿ ಹೊರಗಡೆನೇ ನಿಂತಿದ್ವಿ. ಇನ್ನು ಧನ್ವಿ ನಾನು ದೀಪ ಹಚ್ಚಿಸ್ತೀನಿ ಅಂತ ಹಚ್ಚಿಸ್ತಾ ಇದ್ದಾಳೆ. ಇಂಥದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅವಳಿಗೆ. ಹಾಗಾಗಿ ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ಮಾಡಿಸ್ಬೇಕು. ಬ್ಯಾಡದಿದ್ದೆಲ್ಲ ನಾವು ಫೋರ್ಸ್ ಮಾಡಿ ಮಾಡಿಸ್ತೀವಿ ಅಂದರೆ ಅದೆಲ್ಲ ತುಂಬ ಕಷ್ಟ. ಹಾಗಾಗಿ ನಾನು ದೀಪ ಹಚ್ಚಿಸ್ತೀನಿ ಅಂತ ಹೊರಗಡೆ ಹಚ್ಚಿಸ್ತಾ ಇದ್ದಾಳೆ. ಇನ್ನೇನು ಪೂಜೆನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಟೈಮ್ ಬಂದು 7:15 ಏನಾಗಿದೆ, ಏನೇನು ಕತ್ಲೆ ಆಗ್ತಾ ಬಂತು. ಇನ್ನು ಕರೆಂಟ್ ಬೇರೆ ಇರಲಿಲ್ಲ ಬೆಳಗ್ಗೆಯಿಂದ. ಮನೆಗೆ ಹೋಗಿ ನೋಡಬೇಕು ಕರೆಂಟ್ ಏನಾರ ಬಂದಿದ್ದರೆ. ಇಡ್ಲಿಗೆ ನೆನೆಸಿದ್ವಲ್ಲ ಅದನ್ನು ಬೇರೆ ರುಬ್ಬಬೇಕು, ಬೇಗ ರುಬ್ಬಿಡಬೇಕು. ಒಂದೊಂದು ಟೈಮಲ್ಲಿ ಎಷ್ಟೇ ಚೆನ್ನಾಗಿ ನೀಟಾಗಿ ಬಂದಿದ್ರೂ ಇಡ್ಲಿ ಹಿಟ್ಟು ಸಾಫ್ಟಾಗಿ ಬಂದಿರಲ್ಲ. ಹಾಗಾಗಿ ಇನ್ನು ಧನ್ವಿಗಿಂತ ಊರ ಕಡೆ ಎಲ್ಲ ಬಂದಾಗ ಸ್ವಲ್ಪ ಖುಷಿಯಾಗುತ್ತೆ. ಆಚೆ ಈಚೆ ಓಡಾಡ್ತಿರ್ತೀವಿ, ದೇವಸ್ಥಾನಗಳಿಗೆ ಬರ್ತಾ ಇರ್ತೀವಿ. ಇನ್ನು ಅಲ್ಲಿದ್ದರೆ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗೋದು ಸ್ವಲ್ಪ ಕಡಿಮೆ. ಒಳಗೆ ಇರ್ತಾವಲ್ಲ ಮಕ್ಕಳುಗಳು, ಅವ್ರಿಗೆ ತುಂಬ ಬೋರ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದರೆ ತುಂಬ ಖುಷಿಪಟ್ಟು ಆಚೆ ಈಚೆ ಓಡಾಡ್ಕೊಂಡು ಇರ್ತಾರೆ. ಅದು ಇಡ್ಲಿ ಹಿಟ್ಟಿಗೂ ಕೂಡ ರುಬ್ಬಬೇಕು, ಕರೆಂಟ್ ಬಂದಿದೆ. ಬೆಳಗ್ಗೆ ಹೋಗಿದ್ದು ಇವಾಗ ಕರೆಂಟ್ ಬಂದಿದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ.